ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಊಹಾಪೋಹಗಳನ್ನು ದೊಡ್ಡದಾಗಿ ಬಿಂಬಿಸುವ ಒಂದು ಹುನ್ನಾರವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಏನು ಯಾದಗಿರಿ ಜಿಲ್ಲೆಯ ಮಹಾಲ್ರೋಜ್ ಮಲ್ಲಿಕಾರ್ಜುನ ಅಪ್ಪಾಜಿ ಇವತ್ತು ಬಹಳಷ್ಟು ಜನ ಭಕ್ತರು, ಬಹಳಷ್ಟು ಜನ ಆ ಒಂದು ಮಹಾಲ್ರೋಜದ ಮಲ್ಲಿಕಾರ್ಜುನ ಮುತ್ಯ ಅವರ ಒಂದು ಮಠದಲ್ಲಿ ಎಷ್ಟೋ ಜನ ಭಕ್ತರು ಅಲ್ಲದೆ ಅನೇಕ ಜನ ವೃದ್ಧರು, ಬಡವರು ಅಲ್ಲಿ ಆಶ್ರಯವನ್ನ ಇವತ್ತು ಪಡೆಯೋದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಇರುವಂಥ ಭಕ್ತರು ಆ ಎಲ್ಲ ಜನರ ವಿಚಾರವನ್ನು ನಾವು ನೋಡಿದಾಗ ಬಹಳ ಸ್ಪಷ್ಟವಾಗಿ ಏನಾಗ್ತದಂತಾರೆ, ಏನು ಕಣ್ಣಿಗೆ ಕಾಣುವ ದೇವರು ಎಂದರೆ ಮಲ್ಲಿಕಾರ್ಜುನ ಅಪ್ಪಾಜಿ ಎನ್ನುವಂಥ ಭಕ್ತರ ಕೂಗನ್ನು ನಾವು ಇವತ್ತು ಕೇಳ್ತೇವೆ. ಅಲ್ಲಿ ಅನೇಕ ಬಾರಿ ನಾವು ಹೋಗಿದ್ದೀವಿ. ಇವತ್ತು ಯಾವುದೇ ಒಂದು ವಿಷಯವನ್ನ ಯಾವ ರೀತಿಯಾದ ಬಣ್ಣ ಹಚ್ಚಿದಿರಿ ಆ ರೀತಿ ನಿಮಗೆ ಕಾಣ್ತದೆ ಅಂದಂಗೆ. ಇವತ್ತು ಯಾವುದೇ ಒಂದು ದೃಶ್ಯವನ್ನ ನಾವು ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡ್ಬೇಕಾಗ್ಯದ. ಯಾಕಂದ್ರೆ ಯಾರೋ ಒಬ್ರು ಬನ್ನಿ ಯಾರ ಮಾನವನ್ನ ಹಾನಿ ಮಾಡಬೇಕು, ಯಾರನ್ನ ತೇಜೋವಧೆ ಮಾಡಬೇಕು ಎನ್ನುವಂಥ ಹುನ್ನಾರ ಇಟ್ಕೊಂಡು ಮಾಡಿರುವಂಥ ಈ ಒಂದು ಕೆಲಸ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಇವತ್ತು ಈ ರಾಜ್ಯ ಅಷ್ಟೇ ಅಲ್ಲದೇ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲದೇ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ದೇಶಾದ್ಯಂತ ಆ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಮಠಕ್ಕೆ ಭಕ್ತರು ಬರ್ತಾ ಇದ್ದಾರೆ. ಅವರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ಅನೇಕ ಜನರಿಗೆ ಕಷ್ಟ ಅಂತ ಬಂದವರಿಗೆ ಕೂಡ ಸಹಾಯವನ್ನು ಕೂಡ ಅಲ್ಲಿ ಸಿಗ್ತಾ ಇದೆ. ಅನೇಕ ಭಕ್ತರು ಗುರುಗಳ ಒಂದು ಆ ಮಠದಲ್ಲಿ ಬಂದಾಗ ಯಾರು ಅನುಕೂಲಸ್ಥರು ಇರ್ತಾರೆ, ಆ ಅನುಕೂಲಸ್ಥರು ಇವತ್ತು ಬಡವರಿಗೆ ಸಹಾಯ ಮಾಡಿರುವಂಥ ನಿದರ್ಶನವನ್ನು ನಾವು ನೋಡ್ತೇವೆ. ಯಾಕಂದರೆ ಇವತ್ತು ಆ ಒಂದು ಮಠದಲ್ಲಿ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಅವ್ರ ಸಾನ್ನಿಧ್ಯದಲ್ಲಿ, ಅವರ ಒಂದು ಕ್ಷೇತ್ರದಲ್ಲಿ ನಾವು ಬಂದು ಇವತ್ತು ಬಡವರಿಗೆ ಸಹಾಯ ಮಾಡುವಂಥ ಮನಸ್ಸು. ಯಾಕಂದರೆ ಅಲ್ಲಿಯವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಾ ಇದೆ, ಒಳ್ಳೆಯ ವಿಚಾರ ಸಿಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಮಗುವಿನ ಅಂದರೆ 7 ವರ್ಷದ ಒಂದು ಹೆಣ್ಣು ಮಗು, ಅವರ ಸಂಬಂಧಿಕರೇ, ಹತ್ತಿರ ಸಂಬಂಧಿಕರು, ಅವರ ತಂದೆ ತಾಯಿ, ಆ ಮಗುವಿನ ತಂದೆ ತಾಯಿ, ಅನೇಕ ಜನ ಪೋಷಕರು ಇವತ್ತು ಅಲ್ಲಿ ಅವ್ರ ಜೊತೆಯಲ್ಲೇ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅಲ್ಲಿ ಕೇಕ್ ಕತ್ತರಿಸಿದ್ದಾರೆ. ಅವರ ಎದರಲ್ಲೇ ನೀವು ವಿಡಿಯೋ ಸರಿಯಾಗಿ ಗಮನಿಸಿ ನೋಡಿದ್ರೆ ಫಸ್ಟ್ ಮೊದಲೇ ಏನು ಯಾರು ವಿಡಿಯೋ ಮಾಡಿದ್ದಾರೆ ಆ ಮಗುವಿನನ್ನ ಏನು ಮಲ್ಲಿಕಾರ್ಜುನ ಅಪ್ಪಾಜಿಯವರು ಇವತ್ತು ಆ ಮಗುವಿನ ಜೊತೆ ಒಂಥರ ಹುಡುಗಾಟ ಅಂತ ಹಂಗಲ್ಲ. ಆ ಮಗುವಿಗೆ ಇವತ್ತು ಪ್ರೀತಿಯನ್ನ ಒಂದು ತಂದೆಯ ಸ್ಥಾನದಲ್ಲಿ ಇಟ್ಕೊಂಡು ಇವತ್ತು ಕೂಡ ಅವರ ಹೇಳಿಕೆ ಪಬ್ಲಿಕ್ ಟಿವಿಯಲ್ಲಿ ಏನೋ ನೋಡಿದ್ವಿ ನಾವು. ಅವರ ಹೇಳಿಕೆ ಕೂಡ ನೀವು ನೋಡ್ಬೋದು, ಗಮನಿಸಬಹುದು. ಇವತ್ತು ನಮ್ಮ ಸಹೋದರ ಸಂಬಂಧಿಯಾಗಿರುವಂಥ ಸಹೋದರನ ಮಗಳು ನನ್ನ ಮಗಳು ಇದ್ದ ಹಾಗೆ ಇವತ್ತು ನನ್ನ ಮಗಳಿಗೆ ನಾನು ಮುದ್ದಾಡ್ತೀನಿ, ಮಾತಾಡ್ತೀನಿ. ಅನೇಕ ಸಂದರ್ಭಗಳಲ್ಲಿ ಕೂಡ ನೀವು ಅವರ ವಿಡಿಯೋವನ್ನು ತೆಗೆದು ನೋಡ್ರಿ. ಸಣ್ಣ ಸಣ್ಣ ಮಕ್ಕಳು ಅಂದರೆ ಭಾಳ ಪ್ರೀತಿ, ಭಾಳ ಒಂದು ಅವ್ರ ಮೇಲೆ ಅಷ್ಟೇ ಪ್ರೀತಿಯಿಂದ ಅವರು ಸಣ್ಣ ಮಗುವನ್ನು ಎತ್ಕೊಳ್ತಾರೆ. ಅನೇಕ ತಾಯಿ ತಂದೆಯರು ತಮ್ಮ ಮಕ್ಕಳನ್ನ ಅವರ ಕೈಯಲ್ಲಿ ಕೊಡ್ತಾರೆ. ಗುರುವಿನ ಆಶೀರ್ವಾದ ಸಿಗಲಿ, ಆ ಗುರುವಿನ ಒಂದು ಸ್ಪರ್ಶ ಅವರಿಗೆ ಆಶೀರ್ವಾದವಾಗಿ ಇರಲಿ, ತಲೆ ಮೇಲೆ ಆಶೀರ್ವಾದ ಮಾಡ್ತಾರೆ. ಆ ಹುಡುಗರನ್ನ ಎತ್ಕೊಂಡು ಆಟ ಆಡಿಸ್ತಾರೆ. ಇಂಥ ಒಂದು ಮನೋಭಾವನೆ, ಮಗುವಿನಂಥ ಮನಸ್ಸಿರುವಂಥ ಮಲ್ಲಿಕಾರ್ಜುನ ಮುತ್ಯ ಇವತ್ತು ಆ ಮಗುವನ್ನ ಎತ್ತಾಡಿಸುವಾಗ ವಿಡಿಯೋ ಮಾಡ್ಕೋರು ಎಲ್ಲ ಕಡೆ ಟರ್ನ್ ಮಾಡ್ಯಾರ. ಅವ್ರ ತಾಯಿ ತಂದೆ ಎದುರುಗಡೆ ನಿಂತಾರೆ, ಅವ್ರು ನಗ್ತಾ ಇದ್ದಾರೆ, ಖುಷಿ ಪಡ್ಲಕತ್ತಾರ. ಆ ವಿಡಿಯೋದಾಗ ನೋಡ್ರಿ, ನೀವು ಈ ಕಡೆ ವಿಡಿಯೋ ಮಾಡ್ಕೊಂಡ್ರು ಕೂಡ ಅಲ್ಲಿರುವಂಥವ್ರು ಖುಷಿ ಪಡ್ಲಕತ್ತಾರ. ತಾಯಿ ತಂದೆ ಇದ್ದಾರೆ, ಸಂಬಂಧಿಕರಿದ್ದಾರೆ. ಯಾವಾಗ ನೀವು ಈ ಒಂದು ವಿಷಯವನ್ನ ಇವತ್ತು ಅವರಿಗೆ ಅಪಮಾನ ಮಾಡಬೇಕು, ಅವರ ಒಂದು ತೇಜೋವಧೆ ಮಾಡಬೇಕು ಎನ್ನುವಂಥ ಏನು ಹುನ್ನಾರ ಮಾಡಿದ್ದೀರಲ್ಲ, ಇದನ್ನ ನಾವು ನೋಡುವಂಥವರು, ಇವತ್ತು ಅದಕ್ಕೆ ಪ್ರತಿಕ್ರಿಯೆ ನೀಡುವಂಥವರು ಇವತ್ತು ಪರಿಮಾಣಿಸಿ ನೋಡ್ಬೇಕಾಯ್ತು. ಇವತ್ತು ಸುಮ್ಮನೆ ನಮ್ಮ ಹಿರಿಯರು ಏನು ಹೇಳಿದ್ದಾರೆ, ಹಿಂದಿನ ಒಂದೊಂದು ಮಾತುಗಳು, ಒಂದೊಂದು ಶಬ್ದ
ಇವತ್ತು ಯಾವತ್ತೂ ಕೂಡ ಬದಲಾವಣೆಗೆ ಸಾಧ್ಯ ಇಲ್ಲ. ಅದೇ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳಿ ಇವತ್ತು ನಾವೆಲ್ಲರೂ ನೋಡ್ಬೇಕಾಗ್ಯದ. ವಿಡಿಯೋ ಮಾಡಿದಾಗ ಟರ್ನ್ ಮಾಡ್ತಾರೆ ನೋಡ್ರಿ, ಸಾಕಷ್ಟು ಜನ ಅವರೆಲ್ಲರ ಭಕ್ತರ ಮುಂದೆನೆ ಅವರು ಆ ಮಗುವಿಗೆ ಮುದ್ದಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಅವರ ಒಂದು ಯಾವುದೇ ಒಂದು ಏಕಾಂತ ಸ್ಥಳ ಇರ್ಬೋದು, ಅಥವಾ ಆ ಮನೆಯಲ್ಲಿ ಯಾರೇ ಇಲ್ಲದೆ ಇದ್ದರೂ ಒಬ್ಬರು ಕೂಡ ಬೇರೆ ವ್ಯಕ್ತಿ ಅಲ್ಲಿ ಇದ್ದ ಕಾರಣದಲ್ಲಿ ಏನಾದರೂ ಹೀಗೆ ನಿಮಗೆ ಕಂಡ್ರೆ ಅವಾಗ ನೀವು ಅದನ್ನು ಪ್ರಶ್ನೆ ಮಾಡ್ಬೋದು. ಆಗಲೂ ಕೂಡ ನೀವು ಪ್ರಮಾಣಿಸಿ ನೋಡಲೇಬೇಕು. ಯಾಕಂದರೆ ಮನುಷ್ಯ ಇವತ್ತು ಯಾರನ್ನಾದರೂ ಅವರನ್ನು ತೇಜೋವಧೆ ಮಾಡಬೇಕು, ಕೆಟ್ಟ ಮನಸ್ಥಿತಿಯನ್ನು ನೋಡಿದ್ರೆ ಇವತ್ತು ಬೆಂಗಳೂರಿನಾಗ ಹೊಸ ವರ್ಷ ಆಚರಣೆ ಮಾಡ್ತಾರೆ. ಭಾಳ ಬದಲಾವಣೆ ಆಗಿರುವಂಥ ನಾಗರಿಕರು, ಇವತ್ತು ಭಾಳ ಮಾತಾಡುವಂಥ ನಾಗರಿಕರು ಬೆಂಗಳೂರಿನಲ್ಲಿ ಇಂಥ ಸಿಟಿಯಲ್ಲಿ, ಇವತ್ತು ಬಾಂಬೆ ಇರ್ಬೋದು, ಬೆಂಗಳೂರು ದೊಡ್ಡ ಸಿಟಿಯಲ್ಲಿ ಹೊಸ ವರ್ಷ ಆಚರಣೆ ಮಾಡ್ತಾರೆ 31 ಡಿಸೆಂಬರ್. ಆ ದಿನ ರಾತ್ರಿಯಿಂದ ಬೆಳಗಿನವರೆಗೆ ಅವ್ರ ಮೈ ಮೇಲೆ ಬಟ್ಟಿ, ಒಂದೊಂದು ಇಂಚು ಬಟ್ಟಿ ಇರ್ತಾವೆ. ಯಾರೋ ಹೋಗಿ ಯಾರಿಗೆ ನೋಡ್ತೀರಿ ನೀವು, ಅವ್ರು ತೂರಾಡ್ಕೊತ ಬರ್ತಾರೆ ನಶಾದಾಗ, ಯಾರೋ ಹೋಗಿ ಯಾರೋ ಹಿಡ್ಕೋತಾರ ಒಬ್ರಿಗೆ. ಆ ಟೈಮ್ನಲ್ಲಿ ಈ ಆಯೋಗ ಎಲ್ಲಿ ಹೋಗಿತ್ತು, ಎಲ್ಲಿ ಇರ್ತದೆ ಆ ಟೈಮ್ನಾಗ ಆಯೋಗ? ಇದು ಅವ್ರಿಗೆ ಕಣ್ಣಿಗೆ ಕಾಣಲ್ಲ. TV 9ದಾಗ ನೋಡ್ಬೋದು, ಬೇರೆ ಬೇರೆ ನ್ಯಾಷನಲ್ ಟಿವಿಗಳಲ್ಲಿ ನೋಡ್ಬೋದು. ಇವತ್ತು ಪರಿಸ್ಥಿತಿ ಏನಾಗ್ಯದ, ಇವತ್ತು ನಾಗರಿಕ ಕಥೆಯನ್ನು ಸಾರುವ ಈ ದೇಶದಲ್ಲಿ ಇವತ್ತು ನಾಗರಿಕರು ಯಾವ ರೀತಿ ಬೆತ್ತಲೆಯಾಗಿ ತಿರುಗಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಆಯೋಗ ಯಾಕೆ ನೀವು ಪ್ರಕರಣವನ್ನು ದಾಖಸಲ್ಲ? ಅವ್ರ ಮೇಲೆ ಕೂಡ ಪ್ರಕರಣ ಸೋಮಟು ಪ್ರಕರಣ ದಾಖಿಸ್ಬೇಕಲ್ಲ. ಯಾರೋ ಹೌದಪ್ಪ ಇವ್ರು ಯಾರೋ ಸಂಬಂಧಿಕರ ಪರಿಚಯದಾರ ಏನೂ ಇರಲ್ಲ, ಸುಮ್ಮನೆ ಹಾದಿಗೆ ಹೋಗ್ತಿರ್ತಂದ್ರೆ ಹೋಗಿ ಹಿಡ್ಕೋತಾರೆ, ವಿಡಿಯೋ ಮಾಡ್ತಾರೆ. ಇವತ್ತು ಇದರಲ್ಲಿ ನೋಡ್ರಿ, ಖಂಡಿತವಾಗಿಯೂ ಕಾಣದ ಕೈಗಳು. ಇವತ್ತು ಮಲ್ಲಿಕಾರ್ಜುನ ಮುತ್ತೆ ಅವರ ತೇಜೋವಧೆ ಮಾಡಬೇಕು ಈ ರಾಜ್ಯದಲ್ಲಿ, ದೇಶಾದ್ಯಂತ ಮಲ್ಲಿಕಾರ್ಜುನ ಮುತ್ತೆ ಅವರು. ಯಾಕಂದ್ರೆ ಅವ್ರ ಬಳಿ ಯಾವುದೇ ಆಶೆ ಆಮಿಷ ಯಾವುದೂ ಇಲ್ಲ. ಅವ್ರು ಯಾವತ್ತೂ ಕೂಡ ದುಡ್ಡಿಗಾಗಿ ಕೈ ಮಾಡಿದವರಲ್ಲ. ಇವತ್ತು ಅವ್ರ ತಂದೆಯವರಿಂದ ಹಿಡ್ಕೊಂಡು ಕೂಡ ಇವತ್ತು ಅನೇಕ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹವನ್ನ ಇವತ್ತು ಮೂಢನಂಬಿಕೆ ಅಂತ ಕೆಲವು ಜನ ಹಿಂದೆ ಸುದ್ದಿಗಳು ಮಾಡ್ತಾ ಇದ್ರು. ಯಾಕಂದ್ರೆ ಒಬ್ಬ ಗುರುಗಳದಾಗಿರ್ಬೋದು, ಒಬ್ಬ ಮನುಷ್ಯಂದಾಗಿರ್ಬೋದು, ಯಾರ ಹೆಸರು ಮುನ್ನೆಲೆಗೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದ ಅಲ್ಲಿ ಹೊಟ್ಟೆ ಕಿಚ್ಚಿನ ಜನ ಏನಾದರೂ ತೋರ್ಸಲಿಕ್ಕೆ ಪ್ರಾರಂಭ ಆಗ್ತದೆ. ಅನೇಕ ಬಾರಿ ಕೂಡ ಅವರಿಗೆ ಮೂಢನಂಬಿಕೆ ಅಂತ ಪಟ್ಟ ಕಟ್ತಾ ಇದ್ರು. ಇವತ್ತು ಸಮಾಜದಲ್ಲಿರುವಂಥ ಬಡವರನ್ನ, ಸಮಾಜದಲ್ಲಿರುವಂಥ ಅನೇಕ ಬಡ ದಂಪತಿಗಳನ್ನ, ಬಡ ತಂದೆ ತಾಯಿಯ ಮಕ್ಕಳನ್ನ ಇವತ್ತು ಸಾಮೂಹಿಕ ವಿವಾಹವನ್ನ ಅಲ್ಲಿ ನಡೀತದೆ. ಅವರು ಮಲ್ಲಿಕಾರ್ಜುನ ಮುತ್ತೆ ಅವರು ಮಾಡ್ತಾರೆ. ಇವತ್ತು ಅನೇಕ ಜನರಿಗೆ ಯಾರು ಬಹಳ ಕಷ್ಟ ಅಂತ ಬಂದವ್ರಿಗೆ ಕೂಡ ಅಂಥ ಸಂದರ್ಭದಲ್ಲಿ, ಮದುವೆ ಅಂತ ಸಂದರ್ಭದಲ್ಲಿ ಕೂಡ ಅವರು ಸಹಾಯ ಮಾಡಿದನ್ನು ನೋಡ್ತೀವಿ. ಪ್ರತಿ ವರ್ಷ ಅಲ್ಲಿ ಸಾಮೂಹಿಕ ವಿವಾಹಗಳನ್ನ ಮಾಡ್ತಾರೆ ಬಡವರಿಗೆ. ಅನೇಕ ಇವತ್ತು ಆಂಬುಲೆನ್ಸ್ ಕೂಡ ಬಿಟ್ಟಿದ್ದಾರೆ ಆ ಜಿಲ್ಲೆ, ಅವರ ಸುತ್ತಮುತ್ತ ಇರುವಂತಹ ಜನರಿಗಾಗಿ, ಇವತ್ತು ಬಡವರಿಗಾಗಿ ಇವತ್ತು ಆಂಬುಲೆನ್ಸ್ ಕೂಡ ಅಲ್ಲಿ ಬಿಟ್ಟಿದ್ದಾರೆ. ಇವತ್ತು ಅಲ್ಲಿ ಹೋಗುವಂತ ಜನರಿಗೆ ಕಂಟಿನ್ಯೂ ಸತತವಾದಂತ ದಾಸೋಹ ಇದೆ. ಇಂಥ ಒಂದು ವ್ಯವಸ್ಥೆ ಮಾಡುವಂತ ಈ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಏನಪ್ಪಾ ಅಂದ್ರೆ ಮೂಢನಂಬಿಕೆ ತೋರಿಸ್ತಾರೆ. ಯಾರೋ ಅನೇಕ ಜನರಿಗೆ ನಾವು ನೋಡ್ತೀವಿ ಇವತ್ತು ಮೈ ತುಂಬ, ತಲೆ ತುಂಬ, ಎಲ್ಲೆಲ್ಲಿ ಎಲ್ಲ ಕಡೆ ಬಣ್ಣಗಳು ಹಚ್ಕೊಂಡು ತಿರುಗಾಡೋರು, ಇವತ್ತು ಅವರಿಗೆ ತಲೆ ಮೇಲೆ ಹೊತ್ಕೊಂಡು ತಿರುಗಾಡೋರಿಗೆ ನೋಡಿದೀವಿ ನಾವು. ಆದ್ರೆ ಇಲ್ಲಿ ಅಂತ ಮೂಢನಂಬಿಕೆ ಅದು ಏನು ಬಣ್ಣ ಸುಣ್ಣ ಯಾವುದೇ ಇಲ್ಲ. ಅವ್ರ ಬಳಿ ಓಪನ್ ನಿರ್ಘಳವಾಗಿರುವಂಥ ಮನುಷ್ಯ. ಇವತ್ತು ಯಾವುದೇ ಆಮಿಷ ಇರ್ಬೋದು, ಯಾವುದೇ ಹುನ್ನಾರ ಇರ್ಬೋದು, ಏನೂ ಕೂಡ ಅವರಲ್ಲಿ ಇಲ್ಲ. ಹೀಗಾಗಿ ಇಲ್ಲಿ ಒಂದು ದೊಡ್ಡ ಕುತಂತ್ರ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಆಯೋಗ ಏನು ಅವ್ರ ಮೇಲೆ ಸೊಮೊಟೊ ಕೇಸ್ ಅರ್ಜಿಯನ್ನ ಮಾಡಿದ್ದಾರೆ. ಇವತ್ತು ಆಯೋಗದವರು ಕೇವಲ ಮಲ್ಲಿಕಾರ್ಜುನ ಮುತ್ತೆ ಒಬ್ಬರದೇ ಅವ್ರಿಗೆ ಕಣ್ಣಿಗೆ ಕಂಡದ, ಉಳಿದೆಲ್ಲ ಕಣ್ಣು ಮುಚ್ಕೊಂಡು ಅವ್ರು ಕೂತಾರೆ. ಇಲ್ಲಿವರೆಗೆ ಕೂಡ ಯಾವುದೇ ಆಗಿಲ್ಲ. ಈ ಸಂದರ್ಭದಲ್ಲಿ ಇವತ್ತು ನಾವು ಏನಪ್ಪಾ ಅಂದ್ರೆ ಇವ್ರ ಮೇಲೆ ಮಾಡಿರುವಂತ ಒಂದು ಆರೋಪ ಏನಿದೆ, ಒಂದು FIR ಏನಿದೆ, ಅದು ಕ್ವಾಶ್ ಮಾಡಬೇಕು, ಅದನ್ನ ಫೈನಲ್ ಮಾಡಿ ಕ್ಯಾನ್ಸಲ್ ಮಾಡಬೇಕು. ಇವತ್ತು ಆಯೋಗದವರು ಏನು ಈ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ಒತ್ತಡ ಹೇರೋ ಜೊತೆಗೆ ಆ ಆಯೋಗದವರಿಗೆ ಯಾರು ಪ್ರೆಷರ್ ಹಾಕ್ಯಾರ ಅದು ಹೊರಗೆ ತೆಗಿಬೇಕಾಗ್ಯದ. ನೋಡ್ರಿ, ಮುತ್ತೆ ಅವರು ಮಾತಾಡಿದಂತ ವಿಡಿಯೋ ಹರಿದು ಬಿಡ್ತಾರಪ್ಪ ಬರ್ತಾ ಇದೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದ ಯಾರು ತಪ್ಪು ಮಾಡಿದ ವ್ಯಕ್ತಿ ಎಂದೂ ಕೂಡ ಮುಂದೆ ಬರಲ್ಲ. ಇವತ್ತು ಅವರು ಎಂದೂ ಕೂಡ ಮುಂದೆ ಬಂದು ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಲ್ಲ. ಆದರೂ ಕೂಡ ಮಲ್ಲಿಕಾರ್ಜುನ ಮುತ್ತೆ ಅವರು ಇವತ್ತು ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಮಗಳು, ನಮ್ಮ ಅಣ್ಣನ ಸಂಬಂಧಿ ಅಣ್ಣನ ಮಗಳಾದ್ರೂ ಕೂಡ ನನ್ನ ಮಗಳು ಅಂತ ನಾನು ಇದೇ ರೀತಿ ಇವತ್ತು ನೀವು ಸಣ್ಣ ಸಣ್ಣ ಮಕ್ಕಳನ್ನ ನೋಡ್ಬೋದು. ಅನೇಕ ಬಾರಿ ಮುದ್ದಾಡಿರುವ ದೃಶ್ಯಗಳು ಬಹಳಷ್ಟು ಜನ ಭಕ್ತರಿಗೆ ಗೊತ್ತಿದೆ.
ಆದರೆ ಅವರು ಯಾವುದೇ ಸಂದರ್ಭದಲ್ಲಿ ಕೂಡ ಇಂಥ ತಪ್ಪನ್ನು ಮಾಡಿಲ್ಲ. ಅದನ್ನ ನೋಡುವವರು ಪರಿಮಾಣಿಸಿ ನೋಡಬೇಕು. ಈ ಒಂದು ಸಂದರ್ಭದಲ್ಲಿ ಇವತ್ತು ಆಯೋಗ ಆ ಒಂದು ಕೊಟ್ಟಂತ ಅರ್ಜಿ ಏನಿದೆ ಅದು ಹಿಂಪಡೆಯಬೇಕು. ಸುಮೋಟೋ ಕೇಸ್ ಏನಿದೆ ಪೊಲೀಸ್ ಇಲಾಖೆಯವರು, ಇವತ್ತು ನಾವು ಬಹಳಷ್ಟು ಪ್ರಕರಣಗಳಲ್ಲಿ ನೋಡ್ತೀವಿ, ಎಷ್ಟೋ ಕಡೆ ಅನ್ಯಾಯ ಆಗ್ತದ, ಬಲಾತ್ಕಾರ ಆಗ್ತದೆ. ಇವತ್ತು ಸ್ಟೇಷನ್ಗೆ ಹೋದಾಗ ಪೊಲೀಸರು ಇವತ್ತು ಬಾ, ಮುಂಜಾನೆ ಬಾ, ಸಂಜೆಗೆ ಬಾ, ನೋಡಮ್ಮ ಫೋನ್ ಮಾಡು, ಅವ್ರ ಫೋನ್ ಹಚ್ಚಾರ, ಇವ್ರ ಫೋನ್ ಹಚ್ಚಾರ, ಇವೆಲ್ಲ ಕೇಸ್ಗಳು ಮಾಡ್ಬೇಕಾದ್ರೆ ದಿನ ತಿರುಗಾಡಿಸಿ ಎಷ್ಟೋ ಮಂದಿ ಮನೆಗೆ ಕಳಿಸ್ತಾರೆ ಪೊಲೀಸರು. ಈ ಕೇಸ್ನಾಗ ನೋಡ್ರಿ ನೀವು ಇಮಿಡಿಯೇಟ್ FIR ಮಾಡ್ಯಾರ ಅಂತ ಡಿಕ್ಲೇರ್ ಮಾಡ್ತಾರ ಅಂದ್ರೆ ಇದಕ್ಕೆ ಎಷ್ಟು ಒತ್ತಡ ಅದ. ಇಂಥ ಒಂದು ಒತ್ತಡ ಮಾಡುವ ಏನು ಮೂರ್ಖರಿದ್ದಾರೆ ಅವ್ರು ತಿಳ್ಕೋಬೇಕು. ಯಾರದೇ ಇವತ್ತು ತೇಜವಾದ ಮಾಡಕ್ ಸಾಧ್ಯ ಇಲ್ಲ. ಇವತ್ತು ಮಲ್ಲಿಕಾರ್ಜುನ ಮುತ್ಯ ಈ ದೇಶದಲ್ಲಿ ಒಂದು ದೊಡ್ಡ ಹೆಸರನ್ನ ಮಾಡುವಂಥವರಿದ್ದಾರೆ. ಇವತ್ತು ಅನೇಕ ಇತಿಹಾಸವನ್ನ ತೆಗೆದು ನೋಡಿದ್ರು ಕೂಡ ಇವತ್ತು ಮಲ್ಲಿಕಾರ್ಜುನ ಮುತ್ಯ ಅವರು ಇರ್ಬೋದು, ಅನೇಕ ಆ ಸಮಾಜದ ಇತಿಹಾಸವನ್ನು ನೀವು ತೆಗೆದು ನೋಡ್ರಿ, ಮಹಾನ್ ಶರಣರು, ಸಂತರು ಆಗಿ ಹೋಗಿರುವಂಥ ಈ ಒಂದು ನಾಡು, ಈ ದೇಶ, ಇಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅವರು ಯಾರು ಏನು ಮಾಡಿದ್ರು ಕೂಡ ಅವ್ರಿಗೆ ತೊಂದರೆ ಆಗಲ್ಲ. ಅವರು ಯಾವತ್ತೂ ಕೂಡ ಭಕ್ತರಿಗಾಗಿ ಅವರು ಇದ್ದಾರೆ, ಭಕ್ತರ ಪರವಾಗಿ ಅವರು ಇದ್ದಾರೆ, ಅವರ ಪರವಾಗಿ ಭಕ್ತರು ನಾವೆಲ್ಲರೂ ಅವ್ರ ಜೊತೆಲಿ ಇರ್ತೇವೆ.